ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ವೆಜಿಟೇಬಲ್ ಕುರ್ಮಾ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೋಸ್ಕರ ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ ಹಾಗೆಯೇ ಬಟಾಣಿನ ಹಾಕ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ. ಡೈರೆಕ್ಟ್ ಕುಕ್ಕರ್ನಲ್ಲಿ ಒಂದೇ ಸರಿ ಮಾಡ್ಕೊಳ್ಳೋಣ. ಒಂದು 4-5 ಸ್ಪೂನ್ ಎಣ್ಣೆಗೆ ಇಲ್ಲಿ ಬೇಕಾಗಿರುವಂತಹ ಸ್ಪೈಸಸ್ ಚಕ್ಕೆ, ಲವಂಗ, ಪಲಾವ್ ಎಲೆ, ಸೋಂಪು ಹಾಗೆಯೇ ಒಂದು ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಹೆಚ್ಚಾಗಿ ಸುಡ್ಲಿಕ್ಕೆ ಹೋಗಬಾರ್ದು, ಮತ್ತು ಕಹಿಯಾಗಿ ಆಗಿಬಿಡುತ್ತೆ. ಇದಾದಮೇಲೆ ಉದ್ದಕ್ಕೆ ಕಟ್ ಮಾಡಿರುವಂತಹ 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಇದರ ಜೊತೆಗೆ ಫ್ರೆಶ್ ಆಗಿರುವಂತಹ ಪುದೀನ ಹಾಗೆಯೇ 2 ಹುಳಿ ಟೊಮ್ಯಾಟೊ ಸಹ ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ 2 ಹುಳಿ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಪುದೀನ ಸಹ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ವೆಜಿಟೇಬಲ್ನ ವೈಟ್ ಕುರ್ಮಾ ಮಾಡ್ಕೊಳ್ತಾ ಇರುವಂಥದ್ದು, ಹೋಟೆಲ್ ಸ್ಟೈಲ್ನಲ್ಲಿ ಇರುವಂತಹ ವೆಜಿಟೇಬಲ್ ವೈಟ್ ಕುರ್ಮಾ. ಇದು ಇಡ್ಲಿ, ದೋಸೆ ಹಾಗೆಯೇ ಚಪಾತಿಗೂ ಸಹ ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಎಲ್ಲ ತರಕಾರಿಗಳು ಇರೋ ಟೈಮ್ನಲ್ಲಿ ಈ ರೀತಿ ಟ್ರೈ ಮಾಡಿ. ಕಾಮನಾಗಿ ಇಡ್ಲಿ ದೋಸೆಗೆ ಚಟ್ನಿಗಳನ್ನ ಮಾಡ್ಕೊಳ್ತಾ ಇರ್ತೀವಿ. ಚಟ್ನಿ ತಿಂದು ಬೋರ್ ಆಗಿರುವಾಗ ಈ ರೀತಿ ವೆಜಿಟೇಬಲ್ ಕುರ್ಮಾನ ಒಮ್ಮೆ ಟ್ರೈ ಮಾಡಿ. ಇವಾಗ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ಒಂದು 2 ನಿಮಿಷ ಬಾಡಿಸ್ಕೊಳ್ಬೇಕು. ಒಂದು ಬೌಲ್ ಆಗುವಷ್ಟು ಬಟಾಣಿ, ಹಸಿ ಬಟಾಣಿ, ಬೀನ್ಸ್, ಕ್ಯಾರೆಟ್ ಹಾಗೆಯೇ ಆಲೂಗೆಡ್ಡೆನ ಸಮವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿರಬೇಕು. ಇಡ್ಲಿಗೆ ಚೆನ್ನಾಗಿರುತ್ತೆ, ದೋಸೆಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು 2-3 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದಾಗೋವರೆಗೂ ಇದಕ್ಕೆ ಬೇಕಾಗಿರುವಂತಹ ಮಸಾಲೆನ ರೆಡಿ ಮಾಡ್ಕೊಂಡು ಬರೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಫ್ರೈ ಮಾಡಲಿಕ್ಕೆ ಬಿಡೋಣ. ಇದಕ್ಕೆ ಮಸಾಲೆ ಸಹ ತುಂಬಾ ಸಿಂಪಲ್ ಆಗಿರುತ್ತೆ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲ್ ಆಗುವಷ್ಟು ಹಸಿ ಕಾಯಿನ ತೊಗೊಂಡಿದ್ದೀನಿ. ಹಾಗೆಯೇ ಶುಂಠಿ, ಬೆಳ್ಳುಳ್ಳಿ ಒಂದು 4-5 ಎಸಲಾಗುವಷ್ಟು, ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ, ಒಂದು ಅರ್ಧ ಸ್ಪೂನ್ ಸೋಂಪು, ಅರ್ಧ ಸ್ಪೂನ್ ಗಸಗಸೆ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಹಾಗೆಯೇ ಖಾರಕ್ಕೆ ಒಂದು 4-5 ಹಸಿಮೆಣಸಿನ್ಕಾಯಿ. ಖಾರ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಮತ್ತೆ ಹಾಕ್ಕೊಳ್ಬೋದು. ಇದಕ್ಕೆ ಬೇರೆ ಯಾವುದು ಖಾರ ಹಾಕೋದಿಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕಿ ಆನಂತರ ಇದರಲ್ಲಿ ಒಂದು 10 ಗೋಡಂಬಿನ ಸಹ ಹಾಕ್ಕೊಳ್ಬೇಕು. ನೆನೆಸಿಟ್ಟಿರುವಂಥದ್ದು ಗೋಡಂಬಿ ಹಾಕಿರುವಂಥ ವಿಡಿಯೋ ಇಲ್ಲಿ ಸ್ಕಿಪ್ ಆಯಿತು, ಮಿಸ್ ಮಾಡ್ತೇನೆ. ಗೋಡಂಬಿನೂ ಸಹ ನೆನೆಸಿ ಹಾಕ್ಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ವೆಜಿಟೇಬಲ್ ಕುರ್ಮಾದಲ್ಲಿ. ಹಾಗೆಯೇ ಇದರಲ್ಲಿ ಕೊತ್ತಂಬರಿ ಹಾಕ್ಲಿಕ್ಕೆ ಹೋಗಬಾರ್ದು, ಮತ್ತು ಹಸಿರು ಕಲರ್ ಬಂದುಬಿಡುತ್ತೆ. ನಮಗೆ ಇಲ್ಲಿ ವೈಟ್ ಕುರ್ಮಾ ಮಾಡ್ಕೊಳ್ತಾ ಇರೋದ್ರಿಂದ ಕೊತ್ತಂಬರಿ ಸೊಪ್ಪಿನ ಅವಶ್ಯಕತೆ ಇಲ್ಲ. ಇಲ್ಲಿ ಇವಾಗ ತರಕಾರಿ ಸಹ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಇವಾಗ ಏನು ರುಬ್ಬಿಟ್ಕೊಂಡಿದ್ದೀವೋ ಆ ಮಸಾಲೆನ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮಸಾಲೆ ಎಲ್ಲ ಹಿಡಿಯೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು 2-3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಮಗೆ ಇಡ್ಲಿಗೆ ದೋಸೆಗೆ ಸ್ವಲ್ಪ ಇದು ನೀರಿನಾಗೇ ಇರಬೇಕು ಕುರ್ಮಾ, ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡು ಒಂದು 2 ವಿಷಲ್ ಆಗುವಷ್ಟು ಕೂಗಿಸ್ಕೊಂಡ್ರೆ ನಮಗೆ ವೆಜಿಟೇಬಲ್ ಕುರ್ಮಾ ರೆಡಿ ಆಗುತ್ತೆ. ಇಲ್ಲಿ ನಮಗೆ ಯಾವುದೇ ಚಿಲ್ಲಿ ಪೌಡರ್ ಆಗಿರ್ಬೋದು, ಧನಿಯಾ ಪೌಡರ್ ಆಗಿರ್ಬೋದು ಯಾವುದನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಮಸಾಲೆನಲ್ಲಿ ರುಬ್ಬೋ ಟೈಮ್ನಲ್ಲೇ ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬಿರೋದ್ರಿಂದ ಮತ್ತೆ ಯಾವುದೇ ಖಾರ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಇದರ ಟೇಸ್ಟ್ ಸಹ ಬೇರೆಯೇ ಆಗುತ್ತೆ. ಇದನ್ನು ಒಂದು 2 ನಿಮಿಷ ಕುದಿಸಿ ಆನಂತರ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರೋಷ್ಟು ಮಾಡಿಸ್ಕೊಂಡು ಫ್ಲೇಮ್ನ ಆಫ್ ಮಾಡಿದ್ರೆ ನಮಗೆ ವೆಜಿಟೇಬಲ್ ಕುರ್ಮಾ ರೆಡಿ ಆಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿಯಾಗಿ ಇಡ್ಲಿ ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇವಾಗ ವಿಷಲ್ ಸಹ ಆಗಿದೆ, 2 ವಿಷಲ್ ತೆಗೆದ್ರೆ ಆಯಿತು. ಹಾಗೆ ಕ್ಯಾರೆಟ್, ಬೀನ್ಸ್ ಎಲ್ಲ ಸಾಫ್ಟಾಗಿರೋದ್ರಿಂದ ಬೇಗನೂ ಸಹ ಬೇಯುತ್ತೆ. ಇಲ್ಲಿ ಒಣ ಬಟಾಣಿಗಿಂತ ಹಸಿ ಬಟಾಣಿ ಹಾಕ್ಕೊಳ್ಳೋದ್ರಿಂದ ಈ ಕುರ್ಮಾದಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಬಿಸಿ ಇರುವಾಗ ಈ ಕುರ್ಮಾ ಈ ರೀತಿ ನೀರಿನ ಹಾಗೆ ಅನಿಸಿದ್ರೂ ತೆಂಗಿನಕಾಯಿಯ ಮಸಾಲೆ ಹಾಕಿರೋದ್ರಿಂದ ಗ್ರೇವಿ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗಿಯೇ ಆಗಿರುತ್ತೆ. ಇದು ಸಹ ರೆಡಿಯಾಗಿದೆ. ಇವಾಗ ಬಿಸಿ ಬಿಸಿ ಇಡ್ಲಿ ಜೊತೆಗೆ ಸರ್ವ್ ಮಾಡ್ಕೊಳ್ಳೋಣ. ಇಡ್ಲಿ ಜೊತೆಗೆ ವೆಜಿಟೇಬಲ್ ಕುರ್ಮಾ ಈ ರೀತಿಯೂ ಸಹ ಡಿಪ್ ಮಾಡಿ ತಿನ್ಬೋದು. ಒಬ್ಬೊಬ್ಬರು ಒಂದೊಂದು ಟೇಸ್ಟ್ನಲ್ಲಿ ತಿಂತಾರೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಟೇಸ್ಟ್ ಮಾಡಿ ಹೇಗಾಯಿತು ಅಂತ ಹೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.